ಪ್ರಜ್ವಲ್ ವಿರುದ್ಧ ಹಾಗಾದ್ರೆ ರೆಡ್ ಕಾರ್ನರ್ ಅಸ್ತ್ರವನ್ನ ಸರ್ಕಾರ ಹೂಡುತ್ತಾ ಅನ್ನುವಂತ ಪ್ರಶ್ನೆ. ಬ್ಲೂ ಕಾರ್ನರ್ ನೋಟಿಸ್ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಆದ್ರೆ ಆತನನ್ನ ಹಿಡಿಯೋದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಸಾಕಾಗೋದಿಲ್ಲ. ಹಾಗಾದ್ರೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸುತ್ತಾ ಸರ್ಕಾರ. SIT ಮುಂದೆ ಇರುವಂತ ಆಯ್ಕೆ ಅಂತಂದ್ರೆ ರೆಡ್ ಕಾರ್ನರ್. ಈಗ ಅಷ್ಟು ಸುಲಭವಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಸಾಧ್ಯ ಇಲ್ಲ. ಸೆಕ್ಷನ್ಸ್ ಗಳಿರಬೇಕು, ಜೊತೆಗೆ ಕ್ರಿಮಿನಲ್ ಆಪಾದನೆಗಳೆಲ್ಲವೂ ಕೂಡ ಇರಬೇಕು. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿಲ್ಲ, ವಿದೇಶದಲ್ಲಿ ಅಡಗಿ ಕೂತಿದ್ದಾನೆ, ಸಂಸದ ತಲೆಮರೆಸಿಕೊಂಡಿದ್ದಾನೆ, ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಆಗ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ಜಾರಿ ಮಾಡಬಹುದು. ಆರೋಪಿ ತಲೆಮರೆಸಿಕೊಂಡಿರೋ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನ ಕೊಡಬೇಕು. ಈ ಸಮನ್ಸ್ಗೂ ಕೂಡ ಗೈರಾದ್ರೆ ಪ್ರಜ್ವಲ್ ಪತ್ತೆಗೆ ಕೋರ್ಟ್ ಅನುಮತಿ ನೀಡುವಂತ ಸಾಧ್ಯತೆ ಇದೆ. ಆಗ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಸಿಬಿಐಗೆ SIT ಮನವಿ ಮಾಡುತ್ತೆ. ಸಿಬಿಐ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸುತ್ತೆ. ಇಂಟರ್ಪೋಲ್ ಮೂಲಕ ಈ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ. ರೆಡ್ ಕಾರ್ನರ್ ನೋಟಿಸ್ ಜಾರಿಯಾದ್ರೆ ಆತನನ್ನ ವಶಕ್ಕೆ ಪಡೆಯೋದು ಬಹಳ ಸುಲಭ. ಈಗ ಬ್ಲೂ ಕಾರ್ನರ್ ನೋಟಿಸ್ ಇಂದ ಆತನ ವೇರೆ ಬೌಟ್ಸ್ ಅಂದ್ರೆ ಆತ ಎಲ್ಲಿದ್ದಾನೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಬಹುದಷ್ಟೇ ಬಿಟ್ರೆ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಬರ್ತಾನೆ ಅಂತ ಇತ್ತು, ಆದರೆ ಬಂದಿಲ್ಲ. ರೆಡ್ ಕಾರ್ನರ್ ನೋಟಿಸ್ ಅನ್ನ ಆ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಈಗ SIT ಪ್ಲಾನ್ ಮಾಡ್ಕೊಂಡಿದೆ. ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಅನುಕೂಲವಾಗುವಂತ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಏನಿದೆ ಅದೆಲ್ಲವನ್ನು ಕೂಡ ಈಗ ಸರ್ಕಾರ ಚುರುಕುಗೊಳಿಸಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಟಿಕೆಟ್ ಬುಕ್ ಆಗಿತ್ತು, ಆದರೆ ಬಂದಿಲ್ಲ. ಆ ನಿಟ್ಟಿನಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲು ಅನುಕೂಲವಾಗುವಂತ ಕಾನೂನು ಪ್ರಕ್ರಿಯೆಯನ್ನ ಈಗ ಚುರುಕುಗೊಳಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. SIT ಈಗ CBIಗೆ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ಬಹುದು, ಮನವಿಯನ್ನ ಮಾಡ್ಕೊಳ್ಬಹುದು, ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ನಿನ್ನೆ ಬರ್ತಾರೆ ಅಂತ ಇತ್ತು, ಆದ್ರೆ ಬಂದಿಲ್ಲ, ಬರಿಗೈಲಿ SIT ವಾಪಸ್ ಆಗುವಂತಾಯ್ತು. ಈಗ ಮುಂದೆ ಇರುವಂತ ಆಪ್ಷನ್ಸ್ ಏನು? ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದು ಅಷ್ಟು ಈಸಿನಾ? ಯಾವಾಗ ಹೊರಡಿಸ್ತಾರೆ? ಏನ್ ಡೀಟೇಲ್ಸ್ ಇದೆ? ಖಂಡಿತ ಅಶ್ವಿನಿ, ಈಗಾಗಲೇ ಏನು ಹಾಸನ್ ಸಂಸದ ಪ್ರಜ್ವಲ್ ಏನು ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ಕೂಡ ಏನು ತನಿಖಾ ಹಂತದಲ್ಲಿ ಕೂಡ ತಂಡೋಪತಂಡವಾಗಿ ಬೇರೆ ಬೇರೆ ಅಂದ್ರೆ ಈಗಾಗಲೇ ಆತನ ವಿರುದ್ಧ ಕೂಡ ಏನು ಆತನ ಸುಳ್ಳು ಪತ್ತೆ ಕೂಡ ಇದುವರೆಗೂ ಕೊಟ್ಟಿಲ್ಲ. ಅಂದ್ರೆ 20 ದಿನಗಳ ಕಳೆದರೂ ಕೂಡ ಇದುವರೆಗೂ ಆತನ ಸುಳ್ಳು ಕೂಡ ಇನ್ನೂ ಅಧಿಕಾರಿಗಳಿಗೆ ಕೂಡ ಸಿಕ್ಕದೇ ಇರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಏನು SIT ಅಧಿಕಾರಿಗಳು ತಂಡ ಈಗಾಗಲೇ ದೆಹಲಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ಆತ ಬರುವಂತ ಫ್ಲೈಟ್ಗಳಲ್ಲಿ ಈಗಾಗಲೇ ಫ್ಲೈಟ್ ಬರುವಂತ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಆತನ ಪತ್ತೆಗಾಗಿ ಕೂಡ ಈಗಾಗಲೇ ಏನು ತಂಡಗಳು ಕೂಡ ಏನು ಬೀಡು ಬಿಟ್ಟಿರುವಂತದ್ದು. ಇದಕ್ಕೆ ಈಗಾಗಲೇ ಏನು ನಿನ್ನೆ ಕೂಡ ಏನು ಏರ್ ಲಿಫ್ಟನ್ಸ್ ಮೂಲಕ ಏನು ಮೋನಶೋದಿಂದ ಏನು ಬೆಂಗಳೂರಿಗೆ ಬರ್ತಿದ್ದ ಅನ್ನೋ ಒಂದು ಮಾಹಿತಿ ಮತ್ತು ಟಿಕೆಟ್ ಕೂಡ ಬುಕ್ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಏನು ಅಧಿಕಾರಿಗಳು ಕೂಡ ಆತನ ತಂಡೋಪತಂಡವಾಗಿ ಏನು ಇದಕ್ಕೆ ಏರ್ಲೈನ್ಸ್ ಬರುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ಕೂಡ ಏನು ಒಂದು ಏರ್ಪೋರ್ಟ್ ಕೂಡ ತಂಡ ಕೂಡ ತೆರಳಿತ್ತು. ಆ ಸಂದರ್ಭದಲ್ಲಿ ಕೂಡ ಆತ ಬರದೇ ಇರೋದು ಏನೋ ಒಂದಿಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಂಡಿರುವಂತದ್ದು. ಆತನಿಗೆ ಈಗಾಗಲೇ ಮಾಹಿತಿ ರವಾನೆ ಆಗ್ತಿದ್ದಂತೆ ಏನು ಆತ ಕೂಡ ಟಿಕೆಟ್ ಕೂಡ ಬುಕ್ ಕ್ಯಾನ್ಸಲ್ ಮಾಡಿದ್ದು ಈಗಾಗಲೇ ತಿಳಿದು ಬಂದಿರುವಂತದ್ದು. ಅಂದ್ರೆ ಇದು ಈ ರೀತಿ ಸುಮಾರು 3 ರಿಂದ 4 ಬಾರಿ ಆತ ಟಿಕೆಟ್ ಬುಕ್ ಮಾಡಿ ಆತ ಕ್ಯಾನ್ಸಲ್ ಮಾಡಿರುವಂತದ್ದು. ಈಗಾಗಲೇ SIT ಅಧಿಕಾರಿಗಳು ಕೂಡ ಏನು ಬೇರೆ ಬೇರೆ ಭಾಗದಲ್ಲಿ ಮತ್ತೆ ಈಗಾಗಲೇ ಆತನ ವಿರುದ್ಧ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ನೀಡಿರುವಂತದ್ದು. ಅಂದ್ರೆ ಈಗಾಗಲೇ 196 ದೇಶಗಳಲ್ಲಿ ಕೂಡ ಆತನ ಮಾಹಿತಿಗೂ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಹೊರಡಿಸಿರುವಂತದ್ದು. ಆದರೆ ಇದುವರೆಗೂ ಆತನ ಪತ್ತೆ ಕೂಡ ಇದುವರೆಗೂ ಆಗಿಲ್ಲ. ಈಗ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಕೂಡ ಮತ್ತು SIT ಅಧಿಕಾರಿಗಳು ಕೂಡ ಈಗಾಗಲೇ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲಿಕ್ಕೆ ಏನು ಎಲ್ಲಾ ಸಿದ್ಧತೆ ಕೂಡ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಸಿಬಿಐ ಆಗಿರಬಹುದು ಮತ್ತು ಸರ್ಕಾರ ಜೊತೆ ಈಗಾಗಲೇ ಮಾತುಗಳನ್ನು ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಈತನ ಪತ್ತೆಗಾಗಿ ಇದುವರೆಗೂ ಯಾವುದೇ ಮಾಹಿತಿ ಇಲ್ಲ. ಆತ ಯಾವ ಕಡೆ ಇದ್ದಾನೆ ಮತ್ತು ಆತ ಟಿಕೆಟ್ ಬುಕ್ ಮಾಡಿ ಏನು SIT ಅಧಿಕಾರಿಗಳಿಗೆ ಏನು ತನಿಖೆ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾನ ಅಥವಾ ಏನಾದ್ರೂ ಇದುವರೆಗೂ ಆತನ ಪತ್ತೆ ಇಲ್ಲ. ಈಗಾಗಲೇ ಅಧಿಕಾರಿಗಳು ಕೂಡ ಏನೋ ಬೀಡು ಬಿಟ್ಟಿರುವಂತದ್ದು. ನಿನ್ನೆ ಕೂಡ ಏನು ಏರ್ ಲಿಫ್ಟನ್ಸ್ ಇಂದ ಆತ ಮೋನಶ್ಗೆ ಬೆಂಗಳೂರಿಗೆ ಬರ್ತಾನ ಅನ್ನೋದು ಮಾಹಿತಿ ಕೂಡ ಇತ್ತು. ಆದರೆ ಆತ ಮಧ್ಯಾಹ್ನ 4 ಗಂಟೆಗೆ ಏನು ಆತ ಮತ್ತೆ ಟಿಕೆಟ್ ಬುಕ್ ಕ್ಯಾನ್ಸಲ್ ಮಾಡಿಕೊಂಡಿರುವುದು ಈಗಾಗಲೇ ಅಧಿಕಾರಿಗಳು ತಿಳಿದು ಬಂದಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳಿಗೆ ಏನು ತನಿಖೆ ದಿಕ್ಕು ತಪ್ಪಿಸುವಂತ ಆಗಿರಬಹುದು ಮತ್ತು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಆದ್ರೂ ಅದಕ್ಕೆ ಆತನ ಸುಳ್ಳು ಕೂಡ ಇದುವರೆಗೂ ಸಿಕ್ಕಿಲ್ಲ. ಈಗಾಗಲೇ ರೆಡ್ ಕಾರ್ನರ್ ನೋಟಿಸ್ ಹೊರಡಲಿಕ್ಕೆ ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅಶ್ವಿನಿ. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.